ಚಿಕ್ಕ ವಯಸ್ಸಿನವರು ಹೆಚ್ಚಾಗಿ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ. ಸೊ ಅದರಲ್ಲಿ ಈಗ ಈ ಇದರಲ್ಲಿ 7 ಜನ ಅಲ್ಲ, 7 ಜನ, ಅದರಲ್ಲಿ ಒಬ್ಬರು 19 ವಯಸ್ಸು, ಇನ್ನೊಬ್ಬರು 21, 23, 32, 37, 38, 43. ಈ 7 ಜನ ವಿದಿನ್ 45. ಸೊ 19 ಇಯರ್ಸ್ ಅವರು ಇದ್ದಾರೆ, 21 ಇಯರ್ಸ್ ಅವರು ಇದ್ದಾರೆ. ಇದೆಲ್ಲ ಒಂದು ನಮಗೆ ಖಂಡಿತವಾಗಿಯೂ ಇದು ಒಂದು ಗಂಭೀರದ ವಿಷಯ. ಯಾಕಂತ ಹೇಳಿದ್ರೆ 20ರಲ್ಲಿ 7 ಜನ ಅವರು ಚಿಕ್ಕ ವಯಸ್ಸಿಗೆ 45 ವರ್ಷದ ಒಳಗಡೆ ಇರ್ತಕ್ಕಂಥವ್ರು. ಅದರ ಬಗ್ಗೆ ಖಂಡಿತವಾಗಿಯೂ ನಾವು ಗಮನ ಹಾರೈಸಬೇಕಾಗ್ತದೆ. ಆ ವಿಷಯದಲ್ಲಿ ಅದ್ರ ಬಗ್ಗೆ ಇನ್ನು ಸ್ವಲ್ಪ ನಾನು ಹೇಳ್ತೀನಿ. ಆ ವಿಷಯದಲ್ಲಿ ಏನಂತ ಹೇಳಿದ್ರೆ, ಅದರಲ್ಲಿ ಈ 7 ಜನ ನಾವು ಪ್ರತ್ಯೇಕವಾಗಿ ಹೆಚ್ಚಾಗಿ ಅದಕ್ಕೆ ಗಮನ ಕೊಟ್ಟಿದ್ದಾರೆ. ಯಾಕಂದರೆ ಇವರು ಕಮ್ಮಿ ವಯಸ್ಸಿನವರು ಅಂತ. ಅದರಲ್ಲಿ 4 ಮರಣೋತ್ತರ ವರದಿಗಳಿದೆ, ಆಟೋಪ್ಸಿ ರಿಪೋರ್ಟ್ ಇದೆ 4ರಲ್ಲಿ, 3ರಲ್ಲಿ ಇಲ್ಲ. ಆಟೋಪ್ಸಿ ಆಗಿರೋಂಥದ್ರಲ್ಲಿ ಇಬ್ಬರಿಗೆ ಅವ್ರಿಗೆ ಈ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲ್ ಇರಬಹುದು ಅಂತ, ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲ್ ಇರ್ಬೋದು ಅಂತ ಆಟೋಪ್ಸಿ ರಿಪೋರ್ಟ್ ಆಧಾರದ ಮೇಲೆ ಹೇಳ್ಬೋದು.